पति ब्रह्मचारी। ನಾನೊಬ್ಬ ರೌಡಿನಿ, ಆದ್ರೆ ಒಂದು ಹೆಣ್ಣಿನ ಹೇಗೆ ನಡ್ಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ಅವಳ ಜೊತೆ ಹೇಗೋ ಬಿಹೇವ್ ಮಾಡಿದೆ. ಅವಳು ನನ್ನ ಮದುವೆ ಆಗಿದ್ದೀನಿ ಅಂತ ಗೊತ್ತು ತಾನೆ. ಗೊತ್ತಿದ್ದು ಹಾಗೆ ಬಿಹೇವ್ ಮಾಡ್ತೀಯಾ? ಅವಳನ್ನ ಕಾಪಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಇಷ್ಟೆಲ್ಲ ಗೊತ್ತಿದ್ದು ಅವಳನ್ನ ಮುಟ್ಟೋದಕ್ಕೆ ಹೇಗೋ ಧೈರ್ಯ ಬಂತು ನಿನಗೆ? ಹೇಳೋ. ನಾನು ಹೇಳ್ದೆ ತಾನೆ ನಿನಗೆ, ಏನು ಎಡ್ವರ್ಟ್ ಮಾಡಬೇಡ ಅಂತ. ನಿನ್ಗೇನು ತಲೆ ಕೆಟ್ಟಿದ್ಯಾ? ಕೊಂಟಿಯಾಗಿ ಇಲ್ಲಿವರೆಗೂ ಬಂದಿದ್ಯಲ್ಲ. ಅಯ್ಯೋ ಪ್ಲೀಸ್, ದಯವಿಟ್ಟು ಸ್ವಲ್ಪ ಅಳೋದು ನಿಲ್ಲಿಸು. ಓಡುವಕ್ಕೆ ಅವಕಾಶ ಕೊಟ್ಟಿದ್ದೆ ತಾನೇ, ಆದ್ರೆ ನೀನು ಅಷ್ಟು ಹೇಳಿದ ಮೇಲೂ ಈಶಾನ ಮುಟ್ಟೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಎಲ್ಲಿಂದ ಬರುತ್ತೆ ನಿನ್ಗೆ ಇಷ್ಟೊಂದು ಧೈರ್ಯ? ಸೂರಜ್, ಒಂದ್ ವೇಳೆ ನಾನು ಇವನನ್ನ ಮುಟ್ಟಿದ್ರೆ ಇವನ್ ಬ್ರಹ್ಮಚರ್ಯ ಹೊರಟೋಗತ್ತೆ. ನಾನು ಇವನನ್ನ ಮುಟ್ಬಾರ್ದು. ಸೂರಜ್, ನೀನ್ ಬ್ರಹ್ಮಚಾರಿ. ಸೂರಜ್, ನೀನ್ ನಿನ್ ಪ್ರಾಣನೇ ಪಣಕ್ಕಿಟ್ಟು ನನ್ನನ್ನು ಕಾಪಾಡಿದ್ಯಾ. ನಿನಗೇನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಏನ್ ಮಾಡ್ಲಿ?
ಕಣ್ಬಿಡು ಸೂರಜ್. ಸೂರಜ್, ಹೇ ಬಾಲಗೋಪಾಲ, ಸೂರಜ್ಗೆ ಏನೂ ಆಗದಿರೋ ಹಾಗೆ ನೋಡ್ಕೊ. ಸೂರಜ್, ಕಣ್ಬಿಡು ಪ್ಲೀಸ್. ಸೂರಜಣ್ಣ ಅದಕ್ಕೆ ಸೂರಜಣ್ಣ, ನೀನ್ ಬಂದಿದ್ ಒಳ್ಳೇದಾಯ್ತು. ಇವನನ್ನ ಆದಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸೂರಜ್, 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 ಕಣ್ಬಿಡು. ಸೂರಜಣ್ಣ ಕಣ್ ತೆಗಿರಿ. ಹೇ ಉಡುಪಿ ಶ್ರೀಕೃಷ್ಣ, ನನ್ನ ಮನ್ಸು ಯಾಕಿಷ್ಟು ಗಾಬರಿ ಆಗಿದೆ? ಒಂಥರ ಏನೋ ಅನಿಷ್ಟ ಆಗೋ ಹಾಗಿದೆ. ಈಗೊಂದು 5-6 ದಿನದಲ್ಲಿ ಮನೇಲಿ ಏನೇನಾಗ್ತಿದ್ಯೋ ಒಂದ್ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಸೂರಜ್ ಇಷ್ಟೆಲ್ಲ ಯಾಕೆ ಮಾಡ್ದ? ಅಂಥ ಕಷ್ಟ ಆದ್ರೂ ಏನಿತ್ತು? ಇವಾಗ ಎಲ್ಲಿದಾನ ಅವನು? ಮನೆಗೂ ಬಂದಿಲ್ಲ. ಇದ್ರಲ್ಲಿ ಮೆಡಿಸಿನ್ಸ್ ಬರ್ದಿದ್ದೀನಿ, ಸ್ವಲ್ಪ ತರಿಸ್ಬಿಡಿ. ಈ ರೀತಿ ಎಲ್ಲ ಮಾಡ್ಬೇಡಿ ಅಪ್ಪ. ನಾನಿನ್ ಹಣೆ ಬರದಲ್ಲಿ ಈ ಬ್ರಹ್ಮಚಾರಿ ಗುಂಡಾನ್ ಬರಿತಿದ್ದೀನಿ. ನಾನು ಮುಂದಿನ ಜೀವನ ನಿನ್ ಜೊತೆ ಕಳಿಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಈಶಾ. ನಿನ್ಗೋಸ್ಕರ ನಾನು ಸಾಯಕ್ಕಾಗಲ್ಲ. ಅಣ್ಣ, ನನ್ನ ದಯವಿಟ್ಟು ಬಿಟ್ಬಿಡಿ. ಅವಳನ್ನ ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ. IAS ಅಂದ್ರೆ ಏನು ಅಂತ ಗೊತ್ತಾ? ನಿನ್ನಂಥ ರೌಡಿಗಳಿಗೆ ಇದು ಅರ್ಥ ಆಗಲ್ಲ. ನೀನೊಬ್ಬ ರೌಡಿ, ಇವನು ರೌಡಿ ಅಪ್ಪ. ಚೀಟಿಂಗ್ ಮತ್ತೆ ಹೊಡೆಯೋದನ್ನ ಬಿಟ್ಟು ಬೇರೆ ಏನು ಕಲ್ತೇ ಇಲ್ಲ ನೀನು. ನಾನು ಮಾಡಿದ ಎಷ್ಟೋ ಕೆಲಸಗಳು ನಿನಗೆ ತುಂಬಾನೇ ನೋವು ಕೊಟ್ಟಿರುತ್ತೆ. ಅದಕ್ಕೆ ನನಗೆ ಕ್ಷಮಿಸ್ಬಿಡು. ನಾನು ರೌಡಿ, ಹೊಡಿತೀನಿ, ಬಡಿತೀನಿ, ಜಗಳ ಮಾಡ್ತೀನಿ, ಕಿತ್ಕೋತೀನಿ, ಎಲ್ಲ ಮಾಡ್ತೀನಿ. ಆದರೆ ಒಂದು ಹೆಣ್ಣಿನ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅರ್ಥ ಆಯ್ತಾ? ಸೂರಜ್, ಅವಳು ನನ್ನ ಮದುವೆ ಆಗಿದ್ದೀನಿ ಅಂತ ಗೊತ್ತು ತಾನೆ? ಗೊತ್ತಿದ್ದು ಹಾಗೆ ಬಿಹೇವ್ ಮಾಡ್ತೀಯಾ? ಅವಳನ್ನ ಕಾಪಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಮೊದಲು ಅಪ್ಪ, ಆಮೇಲೆ ರೋಹನ್. ನಾನು ಯಾರನ್ನ ಪ್ರೀತಿಸಿದ್ನೋ, ಕಣ್ಮುಚ್ಕೊಂಡು ನಂಬಿದ್ನೋ, ಅವರೇ ನನಗೆ ಮೋಸ ಮಾಡಿದ್ರು. ಪೇಷಂಟ್ ತಲೆಗೆ ತುಂಬಾ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಪೇಷಂಟ್ ಆರೋಗ್ಯ ತುಂಬಾ ಕ್ಷೀಣಿಸ್ಬಿಡ್ತಾ ಇದೆ. ಆದಷ್ಟು ಬೇಗ ಸರ್ಜರಿ ಮಾಡಬೇಕು. ಸೈನ್ ಮಾಡೋದಕ್ಕೆ ಅವ್ರ ಫ್ಯಾಮಿಲಿಯಿಂದ ಯಾರಾದ್ರೂ ಬರ್ಬೇಕಾಗತ್ತೆ. ನಾನು ನಿಮ್ಮ ಜೊತೆ ಮಾತಾಡ್ತಿರೋದು ಮೇಡಮ್. ಪೇಷಂಟ್ಗೆ ನಿಮಗೆ ಏನು ಸಂಬಂಧ? ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ಮೆಂಬರ್ ಯಾರಾದರೂ ಇದ್ದಾರಾ? ಈ ಕೂಡಲೇ ಸೈನ್ ಮಾಡಬೇಕಾಗಿದೆ. ನಾನು ಸೈನ್ ಮಾಡ್ತೀನಿ. ಪೇಷಂಟ್ಗೆ ನಿಮಗೆ ಏನು ಸಂಬಂಧ? ನಾನು ಅವ್ರ ಹೆಂಡತಿ. ನೀವು ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ. ಅವ್ರಿಗೇನೂ ಆಗಬಾರ್ದು. ನಿನ್ ಗಂಡನ ಜೀವಕ್ಕೆ ಅಪಾಯ ಇದೆ ಅಂತ ಯಾರೋ ಹೇಳಿದ್ರು.
ಇಲ್ಲೇ ಹತ್ರದಲ್ಲಿ ಹನುಮಂತನ ದೇವಸ್ಥಾನ ಇದೆ, ಅಲ್ಲಿಗೆ ಹರಕೆ ಕಟ್ಕೋ, ದೇವ್ರು ಎಲ್ಲಾನು ಪರಿಹಾರ ಮಾಡ್ತಾನೆ. ಏನು ಯೋಚನೆ ಮಾಡಬೇಡ. ಹೇ ಬಜರಂಗ್ ಬಲಿ, ನೀನಂತೂ ನಿನ್ ಭಕ್ತರನ್ನ ಕಾಪಾಡ್ತೀಯ ಅಲ್ವಾ? ಸೂರಜ್ ಪ್ರಾಣ ಅಪಾಯದಲ್ಲಿದೆ, ಅವನನ್ನು ಕಾಪಾಡ್ಬಿಡು ಪ್ಲೀಸ್ ಪ್ಲೀಸ್. ಮಗು, ನೀನ್ ಯಾರಿಗೋ ಪ್ರಾರ್ಥಿಸ್ತಾ ಇದ್ಯಾ? ಯಾರವ್ರು? ಪುರೋಹಿತ್ರೆ, ಅವ್ರು ನನ್ನ ಇವತ್ತಿನ ದಿನ ತುಂಬಾ ಒಳ್ಳೇದಮ್ಮ. ಇವತ್ತಿನ ದಿನನೇ ಆಂಜನೇಯ ಸ್ವಾಮಿ ಲಕ್ಷ್ಮಣನವರ ಪ್ರಾಣ ಕಾಪಾಡಿದ್ದು. ಒಳ್ಳೆ ಮನಸ್ಸಿಂದ ಯಾರು ಈ ಗದೆನ ಎತ್ತಾರೋ ಅವರು ಅವರ ಮನಸ್ಸಲ್ಲಿರೋ ಇಚ್ಛೆನ ಪೂರೈಸ್ತಾನೆ. ಸೂರಜ್ ಇವತ್ತು ನನ್ನ ಪ್ರಾಣ ಕಾಪಾಡಿದ್ದಾನೆ. ಅವನ ಪ್ರಾಣ ಕಾಪಾಡೋದಕ್ಕೆ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಅರೆ, ಈ ಹುಡುಗಿ ಇಷ್ಟು ಭಾರವಾಗಿರೋ ಗದೆನ ಹೇಗೆ ಎತ್ಕೋತಾಳೆ? ಜೈ ಬಜರಂಗ್ ಬಲಿ. ಹೇಳಿ ಪವನಸುತ ಹನುಮಾನನಿಗೆ ಜೈ, ಬಜರಂಗ ಬಲಿಗೆ ಡಾಕ್ಟರ್, ಡಾಕ್ಟರ್, ಇವಾಗ ಅವ್ರು ಹೇಗಿದ್ದಾರೆ? ಗಾಬರಿ ಆಗಂತದ್ದೇನೂ ಇಲ್ಲ. ಆಪರೇಷನ್ ಸಕ್ಸಸ್ಫುಲ್ ಆಗಿ ಆಯ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಶ್ರೀ ಕೃಷ್ಣ ಗೋವಿಂದ ಹರೇ. ಈಗ ಅವನು ಹುಷಾರಾಗಿದ್ದಾನಂತೆ ಗೋಪಾಲ. ಅವನ್ ಪ್ರಾಣನ ಪಣಕ್ಕಿಟ್ಟು ನನ್ನನ್ನು ಕಾಪಾಡ್ದವನು ಇವಾಗ ಹುಷಾರಾಗಿದ್ದಾನೆ. ನೀವೆಲ್ಲ ಇರೋವಾಗ ರೋಹನ್ ಅಲ್ಲಿಂದ ಹೇಗ್ ತಪ್ಪಿಸ್ಕೊಂಡ? ಅಲ್ಲಿ ಈಶಾ ಮೇಡಮ್ ಹೇಗ್ ಬಂದ್ರು ಅಂತ ಗೊತ್ತಿಲ್ಲ ಸರ್. ಈಶಾ? ಆ ಹುಡುಗನ ಕಾಪಾಡಕ್ಕೆ ಮೇಡಮ್ ಅಲ್ಲಿ ಬಂದಿದ್ರು, ಅವರೇ ಬಂದಿದ್ರು. ಹೌದು. ಹಂಗಂದ್ರೆ ಅವರಿಬ್ರು ನಿಮ್ ಕಣ್ಮುಂದೆನೆ ತಪ್ಪಿಸ್ಕೊಂಡು ಓಡೋಗ್ಬಿಟ್ರ? ಇಲ್ಲ, ಆ ಹುಡುಗ ಮೊದ್ಲು ಅಲ್ಲಿಂದ ಓಡೋಗ್ಬಿಟ್ಟ. ಹೆದರ್ಕೊಂಡು ಈಶಾ ಮೇಡಮ್ನ ಅಲ್ಲೇ ಬಿಟ್ಟು ಓಡೋಗ್ಬಿಟ್ಟ. ಮನುಷ್ಯರ ಮೇಲೆ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಸರಳ ಆಂಟಿ. ಊಟದ ಮೇಲೆ ಯಾಕೆ ತೋರಿಸ್ತೀರಾ? ಎಲ್ಲ ಕಡೆ ನೋಡಿದೆ, ಎಲ್ಲೂ ಇಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲೂ ನೋಡ್ಕೊಂಡು ಬಂದೆ, ಎಲ್ಲಿ ಹೋಗಿದ್ದಾನೋ ಗೊತ್ತಾಗ್ತಿಲ್ಲ. ಇಷ್ಟ ದಿನ ತನಕ ಸೂರಜ್ಜು ಯಾವತ್ತೂ ಇಷ್ಟು ಲೇಟಾಗಿ ಬಂದಿರ್ಲಿಲ್ಲ. ಲೇಟ್ ಆಗಿದ್ದಿದ್ರು ಫೋನ್ ಮಾಡಿ ತಿಳಿಸ್ತಿದ್ದ. ಆದ್ರೆ ಹೇ ಶ್ರೀಕೃಷ್ಣ, ಎಲ್ಲಿದ್ದಾನೆ ನಮ್ ಸೂರಜ್? ಸೂರಜ್ ಮನೆಗ್ ಬರೋ ತನಕನೂ ನಾನ್ ಒಂದ್ ಅಗಳು ಅನ್ನನೂ ತಿನ್ನೋದಿಲ್ಲ, ನೀರು ಕುಡಿಯೋದಿಲ್ಲ. ಇಲ್ಲಿಂದ ಊಟನ ತಗೊಂಡ್ ಹೋಗ್ಬಿಡಿ. ದೊಡ್ಡ ಮನುಷ್ಯರು ಮಾತ್ರ ಸರಿಯಾದ ಟೈಮಿಗೆ ಮನೆಗೆ ಬರ್ತಾರೆ ಅತ್ತಿಗೆ, ರೌಡಿಗಳಲ್ಲ. ಅವ್ರಿಗೋಸ್ಕರ ರಾತ್ರಿ ಎಲ್ಲ ಕಾಯೋ ಅವಶ್ಯಕತೆನೂ ಇಲ್ಲ, ಊಟ ಮಾಡದೆ ಕೂತಿರೋದು ಬೇಕಾಗಿಲ್ಲ. ರೀ, ಏನ್ರಿ ಹೊಟ್ಟೆ ಹಶ್ವಾಗ್ತಿದೆ. ಈ ಸೂರಜಿಂದ ಬೆಳಗ್ಗೆಯಿಂದ ಯಾರು ತಿಂಡಿ ತಿನ್ನಕ್ಕಾಗ್ತಿಲ್ಲ. ಹಸ್ವನ್ ಬಗ್ಗೆ ಮಾತಾಡ್ಬೇಡ ಇವತ್ತು, ಕೇಳಿಸ್ಕೊಳ್ಳಿಲ್ವಾ? ಅಮ್ಮ ಸತ್ಯಾಗ್ರಹ ಕೂತಿದ್ದಾರೆ,
ಅವರು ಸೂರಜ್ನ ನೋಡೋ ತನಕ ಯಾರಿಗೂ ಊಟ ಇಲ್ಲ. ನೀವೀಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀರಾ ಅತ್ಗೆ. ಟೈಮ್ಗೆ ಊಟ ತಿಂಡಿ ಮಾಡಿ ಮಾತ್ರೇನೂ ತಗೋಬೇಕಾಗತ್ತೆ. ತಿನ್ನಿ, ಬೇಗ ತಿನ್ನಿ. ನೀವೆಲ್ಲ ಯಾವ ದೊಡ್ಡ ಮನುಷ್ಯನ್ಗೆ ಊಟ ಬಿಟ್ಟು ಕಾಯ್ತಾ ಇದ್ದೀರಾ? ಅವನ್ ದೊಡ್ಡ ಮಿನಿಸ್ಟರ್ ಅಲ್ಲ, ಯಾವ್ದೋ ಕೆಲ್ಸದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ನಕ್ಕೆ. ಅವನೆಲ್ಲೋ ರೌಡಿಸಮ್ ಮಾಡ್ತಾ ಇರ್ಬೇಕು, ಜಗಳ ಆಡ್ತಿರ್ಬೇಕು, ಇಲ್ಲ ಯಾರ್ದಾದ್ರೂ ಕಾಲರ್ ಹಿಡ್ಕೊಂಡಿರ್ಬೇಕು. ಅವನಿಗೋಸ್ಕರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ರೂ ಹೋಗಿ ಊಟ ಮಾಡಿ, ಹೋಗಿ. ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾಪ್ಪ? ಅದಕ್ಕೆ ಹೊಟ್ಟೆ ತುಂಬಿದೆ ಅಂತ ಸುಳ್ಳು ಹೇಳಿ ನಾಟಕ ಮಾಡ್ತಿದ್ದೀರಾ ಅಲ್ವಾಪ್ಪ? ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ. ಈಗ ಕೂತ್ಕೊಂಡೆ ನಾನು, ಸರಿನಾ? ಸಂತೋಷನಾ? ಎಲ್ಲ ಕೆಲಸನೂ ಮಾಡಾಗಿದೆ. ಇನ್ಯಾವ ಸಂತೋಷಕ್ಕೋಸ್ಕರ ಕಾಯ್ಲಿ ಅವನಿಗೆ? ಲಂಗು ಲಗಾಮ್ ಇಲ್ದೇ ಇರೋ ಊರ್ ಸುತ್ತ ಕುದುರೆ ಅವನು. ಈ ಲಗಾಮ್ ಹಿಡಿಯೋದಕ್ಕೆ ಈ ಊರಲ್ಲಿ ಯಾರೂ ಇಲ್ವಲ್ಲ. ಭಾವಂದ್ರೆ ಅವ್ನು ಮೊದಲು ಮನೆಗೆ ಬರಲಿ, ನಾನು ಮಾತಾಡ್ತೀನಿ ಅವನ ಹತ್ರ. ನೀವು ದುಡ್ಡನ್ನ ಅರೇಂಜ್ ಮಾಡಿ ತುಂಬಾ ದೊಡ್ಡ ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ ಯು ಯಾಕೆಲ್ಲ ಅದಕ್ಕೆ? ಅಂದರೆ ಇಶಾ ಅತ್ಗೆ ಮೇಡಮ್, ನಿಮ್ಮನ್ನ ಏನು ಕರಿಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇಶಾ ಅಂತ ಕರಿಬೋದು. ಇಶಾ ಅವರೇ, ಮತ್ತೆ ಈ ಜಗತ್ತು ನನ್ನನ್ನು ಬೇಡ ಅಂತ ಒದ್ದು ಹೊರಗಡೆ ಹಾಕಿದಾಗ ಆಗ ಇವರೇನೆ ನನ್ನನ್ನು ಸ್ವಂತ ತಮ್ಮನ ಥರ ನೋಡ್ಕೊಂಡಿದ್ದು. ಸೂರಜ್ ಅಣ್ಣಂಗೆ ಪ್ರಾಣ ಕೊಡಬೇಕು ಅಂತ ಬಂದರೂ ಕೂಡ ನಾನು ಹಿಂದೆ ಸರಿಯೋದಿಲ್ಲ. ಆದರೂ ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಪಾಪ ಸೂರಜ್ ಅಣ್ಣ, ಅವ್ರು ನೋಡಿದ್ರೆ ಬ್ರಹ್ಮಚಾರಿ, ಅವ್ರಿಗೆ ಈ ತರ ಕಷ್ಟನ, ಅದು ಈ ಹುಡುಗಿಗೋಸ್ಕರನ? ಅಯ್ಯ ಸುಮ್ನಿರ, ನಾನು ಹೇಳ್ತೀನಿ. ಫಿಲ್ಮಲ್ಲಿ ಹಿಂಗೆ ಕಣ ಆಗೋದು. ಫಸ್ಟು ಹೀರೋ ಹೀರೋನಿಂದ ದೂರ ಓಡ್ತಾನೆ, ಆಮೇಲೆ ಅವಳಿಗೋಸ್ಕರ ಫೈಟ್ ಮಾಡ್ತಾನೆ, ಗೊತ್ತಾ? ಮತ್ತೆ ಆಮೇಲೇನು ಪಿಕ್ಚರ್ ಶುಭಂ. ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಇವಾಗ ನೀನು ಮನೆಗೆ ಹೋಗ್ಬೋದು. ಮತ್ ನೀನು? ನಾನು ಅಪ್ಪನ ಹತ್ರ ಹೋಗ್ತೀನಿ. ಸರಿ, ಹೋಗಿ. ಅವ್ರು ಹೇಳೋ ಮಾತನ್ನ ಕೇಳಿ. ಮತ್ತೆ ಮುಂದಿನ ಸಲ ನಿಮ್ಮ ನೋಡ್ಕೊಳ್ಳೋಂಥ ಜವಾಬ್ದಾರಿನ ನನಗೆ ಯಜಮಾನ್ ವಹಿಸಲ್ಲ ಅಂತ ಅನ್ಕೋತೀನಿ. ಈ ಶರ್ಟ್ನ ತಗೊಂಡು ಹೋಗಿ ಇಶಾ ಕೊಟ್ಬಾ. ಸರಿ. ಇಶಾ ಅವರೇ, ರೋಹನ್ ಒಂದ್ಸಲನೂ ಯೋಚನೆ ಮಾಡಲಿಲ್ಲ ಅವನು ಹೋದ್ಮೇಲೆ ರೌಡಿಗಳು ಏನ್ ಮಾಡ್ಬೋದು ಅಂತ. ಆದ್ರೆ ಇವನೇ ರೌಡಿಯಾಗಿದ್ದು ನನ್ನ ಬಗ್ಗೆ ಎಷ್ಟು ಕಾಳಜಿ. ಅಯ್ಯೋ ದೇವ್ರೆ, ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಪ್ಪ.
ಯಾಕೆ ನನ್ನ ಮಗನಿಗೆ ಅವಾಗ ಕಷ್ಟ ಕೊಡ್ತಿದ್ಯಾ? ಅವ್ನ ನಗದನ್ನೇ ಮರ್ತೋಗಿದ್ದಾನಲ್ಲಪ್ಪ. ಅವನ ಸಂತೋಷನ ಅವನು ಕೊಟ್ಬಿಡಪ್ಪ. ಅವನ ಸಂತೋಷನ ಅವನು ಕೊಟ್ಬಿಡು. ಒಬ್ಬ ತಾಯಿ ತನ್ನ ಮಗನಿಗೋಸ್ಕರ ದೇವ್ರ ಹತ್ರ ಬೇಡ್ಕೊಂಡ್ರೆ ಅದಾಗದೆ ಇರಕ್ ಸಾಧ್ಯನಾ? ದೇವ್ರು ನಿನ್ನ ಮಾತು ಕೇಳಿಸ್ಕೊಂಡಿದ್ದಾನಮ್ಮ. ನಿನ್ನ ಮಗನಿಗೆ ಅವನ ಸಂತೋಷ ಮತ್ತೆ ಸಿಕ್ಕಿದೆ. ನಾನು ಗೆದ್ದುಬಿಟ್ಟೆ. ಆ ಹಾಳಾದ ಗತಿಗೆಟ್ ನಿನ್ನ ಮಗಳು ಮನೆಗೆ ವಾಪಸ್ಸು ಬಂದಿಲ್ಲ. ನಿನ್ನ ಕಾಲಿಗೆ ಬಿದ್ದು ಕ್ಷಮೆನೂ ಕೇಳಲಿಲ್ಲ. ಮತ್ ನೀನ್ ಹೆಂಗೆದ್ದೆ? ಅಮ್ಮ, ಅವಳು ವಾಪಸ್ಸು ಬರ್ತಾಳೆ, ನನ್ನ ಕಾಲಿಗೆ ಬಿದ್ದು ನನ್ನ ಹತ್ರ ಕ್ಷಮೆನೂ ಕೇಳ್ತಾಳೆ. ಯಾಕಂದ್ರೆ ಅವಳು ಯಾವ ಹುಡುಗನಿಗೋಸ್ಕರ ನನಗೆ ಮೋಸ ಮಾಡಿ ಓಡೋಗಿದ್ಲೋ ಆ ಹುಡುಗ ರೋಹನ್ನೇ ಅವಳನ್ನ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಇವಾಗ ಬುದ್ಧಿ ಬಂದಿರಬೇಕು ಅವಳಿಗೆ. ಈ ಗುಲಾಬ್ ಸಿಂಗ್ ಮಾತು ಕೇಳದಿದ್ರೆ ಏನಾಗುತ್ತೆ ಅನ್ನೋದರ ಅರಿವು ಕೂಡ ಆಗಿರ್ಬೋದು ಅವಳಿಗೆ. ಗುಲಾಬ್ ಸಿಂಗ್ ತಗೊಳ್ಳೋ ನಿರ್ಧಾರ ದೇವ್ರು ತಗೊಂಡ ಹಾಗೇನೆ. ಈ ದೇವ್ರ ನಿರ್ಧಾರ ತಿರಸ್ಕಾರ ಮಾಡಿ ಅವಳೇನು ತಪ್ಪು ಮಾಡಿದಾಳೋ ಅದಕ್ಕೆ ಕ್ಷಮೆ ಕೇಳೋದಕ್ಕೆ ಅಂತ ಅವಳು ನನ್ನ ಕಣ್ಣು ಮುಂದೆ ತನ್ನ ಮಂಡಿ ಮೇಲೆ ಊರಿ ಬರಲೇಬೇಕಾಗಿತ್ತು. ಆದರೆ ಅಪ್ಪ, ಅವಳನ್ನ ಇಷ್ಟು ಈಸಿಯಾಗಿ ಕ್ಷಮಿಸ್ಬೇಡಪ್ಪ. ನಿನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಅವಳಿಗೂ ಗೊತ್ತಾಗ್ಬೇಕಲ್ವಾ? ಅನುರಾಗ್ ಕರೆಕ್ಟಾಗಿ ಹೇಳ್ತಿದ್ದಾನೆ. ನೀನೇ ತಲೆ ಮೇಲೆ ಕೂರಿಸ್ಕೊಂಡು ಮೆರೆದಾಡ್ತಿದ್ಯಾ. ಅವಳು ಬಂದ್ರು ಮತ್ತೆ ತಲೆ ಮೇಲೆ ಕೂರಿಸ್ಕೊಂಡು ಆಡಿಸ್ಬೇಡ. ಅವಳೇನಾದ್ರೂ ಬಂದ್ರೆ ಜೀವನದಲ್ಲಿ ಮರಿಬಾರ್ದು ಅಂತ ಶಿಕ್ಷೆ ಕೊಡು. ಅಪ್ಪ, ಈಶಾ, ಈಶಾ, ಇದೇನು ಈ ಅವಸ್ಥೆಯಲ್ಲಿದ್ದಾಳೆ ಇವಳು? ಜಗತ್ತಲ್ಲೆಲ್ಲ ಪೆಟ್ಟುಗಳನ್ನ ತಿಂದು ಸೋತು ನೊಂದು ಮನೆಗೆ ಬಂದಿದ್ದಾಳೆ ನನ್ನ ಮಗಳು. ಅವಳ ಸ್ವಾಗತನ ಹಾರ ಹಾಕಿ ಮಾಡಬೇಕು. ಈ ಚಿನ್ನದ ಹಾರ ನಿನಗೆ ಗುಲಾಬ್ ಸಿಂಗ್ನ ಗೆಲುವನ್ನ ನೆನಪಿಸ್ತಿರುತ್ತೆ. ನಾನೇ ನಿನ್ನ ಹಣೆ ಬರಹ ಬರೆಯೋನು ನಾನು. ನೀವ್ ಸರಿಯಾಗೇ ಹೇಳಿದ್ರಿ ಅಪ್ಪ. ರೋಹನ್ ನನಗೆ ಸರಿಯಾದವನಲ್ಲ. ನೀವ್ ನನಗೆ ತುಂಬಾ ದೊಡ್ಡ ಸಹಾಯ ಮಾಡಿದ್ರಿ. ನನ್ ಮದ್ವೆ ಅವನ ಜೊತೆ ಆಗಕ್ ಬಿಡ್ಲಿಲ್ಲ. ಇಲ್ಲ ಮಗಳೇ, ಹಾಗೇನಿಲ್ಲ. ನಾನು ಬರೀ ನನ್ನ ಕರ್ತವ್ಯ ಮಾಡಿದ್ದೆ. ಸರಿ, ಈಗ ನೀನು ನಿನ್ನ ಕರ್ತವ್ಯ ನಿಭಾಯಿಸಿ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಬಂದು ನನ್ನನ್ನು ತಪ್ಕೊ ಮಗಳೇ. ನಾನು ಇಲ್ಲೇ ಇರೋದಕ್ಕಲ್ಲ, ಇಲ್ಲಿಂದ ಹೋಗೋದಕ್ಕೆ ಬಂದಿದ್ದೀನಿ. ಆದ್ರೆ ಹೋಗೋದಕ್ಕೆ ಮುಂಚೆ ನಿಮಗೆ ಥ್ಯಾಂಕ್ ಯು ಹೇಳೋದು ತುಂಬಾ ಮುಖ್ಯ ಆಗಿತ್ತು. ಥ್ಯಾಂಕ್ ಯು ಅಪ್ಪ, ನನ್ನ ಮದ್ವೆನ ಸೂರ್ಯ ಜೊತೆ ಮಾಡಿಸಿದ್ದಕ್ಕೆ.